ಮೂಡಬಿದ್ರೆಯಲ್ಲಿ ನಡೆದಂತ ಘಟನೆಯ ಬಗ್ಗೆ ಇವತ್ತು ನನ್ನನ್ನ ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದ್ರು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷ ಚೇರ್ಮನ್ ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಮಾಡಿದ್ರು. ಅವರ ಏನು ನಡೆದಂತ ಘಟನೆಗಳನ್ನ ಅವರೆಲ್ಲ ನನಗೆ ತಿಳಿಸಿದ್ದಾರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ವರದಿಯನ್ನ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳೇನು ಅವರು ಹೇಳಿದ್ದಾರೆ, ಅದರ ಆಧಾರದ ಮೇಲೆ ಇದನ್ನ CID ಇಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನ ನಮ್ಮ DGP IGP ಅವರಿಗೆ ಕೊಟ್ಟಿದ್ದೇನೆ. ಅದನ್ನ CID ಇಂದ ತನಿಖೆ ಮಾಡಿಸ್ತೇವೆ. ಇನ್ಸ್ಪೆಕ್ಟರ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಏನಾದ್ರು ಅಲ್ಲಿನ ಕಮಿಷನರ್ ಮಾಡ್ತೀರಾ ಅಂತ ಅನುಮಾನ. ಯಾಕೆಂದ್ರೆ ಈಗ ನೀವು ಕೂಡ ಡೈರೆಕ್ಟ್ ಮಾಡಿದ್ರಿ, ಮಹಿಳಾ ಆಯೋಗ ಕೂಡ ಪತ್ರ ಬರ್ತಿದ್ರು, ಆಕ್ಷನ್ ಆತನ ವಿರುದ್ಧ ಆಗಿಲ್ಲ. ಇಲ್ಲ, ಸಸ್ಪೆಂಡ್ ಮಾಡಿದಾರಲ್ಲ, ಸಸ್ಪೆಂಡ್ ಮಾಡಿರೋದೇ ಇಮಿಡಿಯೇಟ್ ಆಗಿ ಮಾಡಿರೋದೇ ಆಕ್ಷನ್. ಆಮೇಲೆ ವರದಿಯನ್ನ ಕೊಡ್ಬೇಕು ಅಂತ ಕೇಳಿದ್ದು, ಆ ವರದಿಯನ್ನ ಕೊಡ್ತಾರೆ. ಆದ್ರೆ ನಾವು ಇವತ್ತು ಅವರ ವಿಚಾರಗಳನ್ನೆಲ್ಲ ನಾನು ಕೇಳಿದ ಮೇಲೆ ಬಹುಶಃ ಇದನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ನಾನು CIDಗೆ ಕೊಡಿಸಿದ್ದೇನೆ. CID ತನಿಖೆ ಆದ್ಮೇಲೆ ನಮಗೆ ಸತ್ಯಾಂಶ ಹೊರಗಡೆ ಬರುತ್ತೆ. ಇವತ್ತು ಭೇಟಿಯಾಗಿರುವಂತ ಸಂತ್ರಸ್ತರು ಬಿಟ್ಟು ಇನ್ನೊಂದು ಜನ ಇದಾರೆ, ಅದೆಲ್ಲ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬರುತ್ತೆ. ಇದ್ದಾರೆ ಗೊತ್ತಿಲ್ಲ, ಇದ್ದಾರೋ ಇಲ್ವೋ ಅಥವಾ ಇನ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ತನಿಖೆ ಮಾಡ್ತಾರೆ. ತನಿಖೆನಲ್ಲೇ ಗೊತ್ತಾಗುತ್ತೆ. ಅದಕ್ಕೆ CID ತನಿಖೆಗೆ ಆದೇಶ ಮಾಡಿದೆ. ಪೊಲಿಟಿಕಲ್ ಈಗ ಪ್ರಣವಾನಂದ ಸ್ವಾಮೀಜಿ DK ಶಿವಕುಮಾರ್ ಅವ್ರ ಮನೆ ಹತ್ರ ಹೇಳ್ತಿರೋಂಥದ್ದು, AICC ನಾಯಕರನ್ನ ನಾನು ಕೂಡ ಮನವಿ ಮಾಡ್ತೇನೆ, ವಿ ಡಿಮಾಂಡ್ DK ಅವ್ರನ್ನ CM ಮಾಡ್ಬೇಕು ಅಂತ. ಇಲ್ಲಿಗೆ ಕಾವಿ ತೊಟ್ಟಿರುವಂತ ಒಬ್ಬ ಸ್ವಾಮೀಜಿ ಕೂಡ AICCನ ನಾನು ಒತ್ತಡ ಹೇರ್ತೇನೆ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ? ಆಮೇಲೆ AICC ಅಷ್ಟು ಅವೈಲಬಲ್ ಆಗುತ್ತೆ ಇಂತ ಬೇಡಿಕೆಗಳಿಗೆ ಅಂತ? ನೋಡಿ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮ್ಯಾಂಡೇಟೇ ಬೇರೆ ಇರುತ್ತೆ. ಜನಸಮುದಾಯದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಮಾಡ್ತಾರೆ. ಇಂಥದ್ದೆಲ್ಲ ಅವರನ್ನ ಭೇಟಿ ಮಾಡಿ ಹೇಳಿ ಅವ್ರ ಅನಿಸಿಕೆಗಳನ್ನ ಕೇಳ್ಕೊಂಡು ಅವ್ರು ಮಾಡ್ತಕ್ಕಂಥದ್ದು ನಾನಂತೂ ಎಲ್ಲೂ ನೋಡ್ಲಿಲ್ಲ. ಆದ್ರೆ ಅವ್ರದೇ ಆದಂತ ತೀರ್ಮಾನಗಳು ಇರುತ್ತೆ. AICCನವರು ಅವ್ರದೇ ಆದಂತ ವರದಿಗಳನ್ನ ತಗೊಳ್ತಾರೆ, ಆ ನಂತರ ತೀರ್ಮಾನಗಳನ್ನ ಮಾಡ್ತಾರೆ. ಅಥವಾ ಸ್ವಾಮೀಜಿಗಳು ಬಹಳ ಜನ ಹೇಳಿದ್ದಾರೆ, ಈಗಾಗಲೇ ಬಹಳ ಜನ DK ಶಿವಕುಮಾರ್ ಅವರು ಆಗ್ಬೇಕು ಅಂತ ಕೂಡ ಹೇಳಿದ್ದಾರೆ. ಬೇರೆ ಬೇರೆ ಸ್ವಾಮೀಜಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದೆಲ್ಲ ನಮ್ಮ ಸಾರ್ವಜನಿಕವಾಗಿ ಬರ್ತಕ್ಕಂತ ಅಭಿಪ್ರಾಯಗಳು. DK ಅವರು CM ಆಗ್ಬೇಕು ಅಂತ ಯಾರು ಕೇಳ್ಕೊಂಡಿದ್ರು, ಆ ಸ್ವಾಮೀಜಿಗಳಿಗೆ ಬಜೆಟ್ ನಲ್ಲಿ ನ್ಯಾಯ ಒದಗಿಸಿಲ್ಲ ಅಂತ ಪ್ರಣವಾನಂದ ಅವರಲ್ಲಿ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.